ನಾನು ಎಲ್ಲರ ಮೇಲೆ ವಿಶ್ವಾಸ ಇಟ್ಟು ವೇದಿಕೆ ಮೇಲೆ ಎಲ್ಲ ಹಿರಿಯರ ಮೇಲೆ ವಿಶ್ವಾಸ ಇಟ್ಟು ನಾ ಯಾವ ರೀತಿ ಚಾಲೆಂಜ್ ಮಾಡಿ ಹೇಳಿದ್ದೇನೆ ಅಂತಂದ್ರೆ, ನೀವು ಗ್ರಾಮೀಣ ಮತಕ್ಷೇತ್ರದ 10 ಹೋಗ್ಲಿಲ್ಲ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಸರ್ ನನಗೆ 13 ಸಾವಿರ 18 ಚುನಾವಣೆ ಗೆಲ್ಸಿದ ಜನ, ನಿಮ್ಮ ಚುನಾವಣೆಯಲ್ಲಿ 20 ಸಾವಿರ ಕೊಟ್ಟರು. ಈ ಮತ್ತೆ 13 ಸಾವಿರ ಚುನಾವಣೆ ಗೆಲ್ಸಿದ್ರೆ ನಿಮಗೆ 20 ಸಾವಿರಕ್ಕಿಂತ ಹೆಚ್ಚಿನ ಮತಗಳ ಗ್ರಾಮೀಣ ಕ್ಷೇತ್ರದಲ್ಲಿ ನಾವು ಕೂಡ ನಮ್ಮೆಲ್ಲರ ಮೇಲೆ ವಿಶ್ವಾಸ ಇದೆ. ನಾನು ಕೆಲಸ ನಾನು ಮಾಡಿದ್ದೆ. ಜನರು ಮಾತಾಡ್ತಾ ಇದ್ದಾರೆ, ಏನೇ ಶಾಸಕರು ಬರ್ತಾ ಇಲ್ಲ, ತಿರುಗಾಡ್ತಾ ಇಲ್ಲ, ನಮ್ಮ ಲೋಕಸಭೆ ಅಭ್ಯರ್ಥಿಗಳು ತಿರುಗಾಡ್ತಾ ಇಲ್ಲ ಅಂತ ಹೇಳಿ. ಆದರೆ 8 ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿ ಶಾಸಕ ಒಬ್ಬನೇ ಒಂದು ಶಾಸಕ. ನಮ್ಮ ಅಭ್ಯರ್ಥಿಗಳು ನನ್ನ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕರಿಗೆ ನಾವಿಂದ ಹೇಳ ಬಯಸ್ತಾ ಇದ್ದೀನಿ. ನಮ್ಮ ಕಾಂಗ್ರೆಸ್ ಲೋಕಸಭೆ ಅಭ್ಯರ್ಥಿಯಾಗಿರುವ ರಾಧಾಕೃಷ್ಣ ಸಾಹೇಬರಿಗೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ 10 ಓಟೇ ಇಲ್ಲ, 77 ಓಟ್ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಇವತ್ತು ನಮ್ಮ ಅಭ್ಯರ್ಥಿ ಏನಂತ ನೀಡಾಗಿದೆ. ಅದಕ್ಕೆ ಅವರಿಗೆ ನಾ ಮನವಿ ಮಾಡ್ತೀನಿ, ಕೇಳ್ತೀನಿ, ನೀವು ಏನಾಗುತ್ತಿಲ್ಲ, ನೀವೆಲ್ಲ ಜನರಿಗೆ ಮಾತು ಕೊಟ್ಟಿದ್ದೀರಿ ನಮ್ಮ ಸಭೆಯಲ್ಲಿ, ನೀವು ನಿಮ್ಮ ರಾಜ್ಯಾಧ್ಯಕ್ಷರ ಎದುರೇ ನೀವೇನು ಜನರಿಗೆ ಹೇಳಿದ್ರಲ್ಲ, 10 ಓಟ ಇಂತ ಜಾಸ್ತಿ ಲೀಡ್ ಆದ್ರೆ ನೀವು ರಾಜೀನಾಮೆ ಕೊಡ್ತೀರ ಅಂತ. ಅದಕ್ಕೆ ನಾ ಕಲಬುರಗಿ ಗ್ರಾಮೀಣ ಕ್ಷೇತ್ರ ಶಾಸಕರಿಗೆ ಏನಪ್ಪ ಅಂದ್ರೆ ಹೇಳ್ತಾ ಇದ್ದೀನಿ, ನೀವೇನು ಮಾಡ್ತೀರಿ, ನೀವು ಮಾತಿಗೆ ನಡಿಬೇಕು ಮತ್ತು ನೀವು ರಾಜೀನಾಮೆ ಯಾವಾಗ ಕೊಡ್ತೀರ ಅಂತ ನಿಮ್ಮ ಗ್ರಾಮೀಣ ಕ್ಷೇತ್ರದೆಲ್ಲ ಜನರ ದಾರಿ ನೋಡ್ತಾ ಇದ್ದಾರೆ. ರಾಜೀನಾಮೆ ಕೊಡ್ತೀರಿ, ಏನು ಮಾತಿಗೆ ನಡೀತೀನಿ ಏನಪ್ಪ ಅಂದ್ರೆ ನಾನು ಇವತ್ತು ಕೇಳಕ್ಕೆ ಬಂದಿದ್ದೀನಿ. ಅದಕ್ಕ ಕ್ಷೇತ್ರದ ಜನರು ಏನಪ್ಪ ಅಂದ್ರೆ ನೀವು ಹೇಳ್ದಂಗ ನೀವೇನ ಯಾವ ಕ್ಷೇತ್ರದ ವೋಟರ್ಸ್ ಏನಪ್ಪ ಅಂದ್ರೆ ಗುಲಾಮರಿ. ಈಗ ಕಲಬುರಗಿ ಜಿಲ್ಲೆಗೆ ಯಾರು ಸೂಕ್ತ ಅಭ್ಯರ್ಥಿಯರ, ಮುಂದಿನ ಕಲಬುರಗಿ ಜಿಲ್ಲೆಗೆ ಯಾರು ಬಂದು ಕೆಲಸ ಮಾಡ್ತಾರೆ ಅವರವರು ಏನಪ್ಪ ವಿಚಾರ ಮಾಡಿ ಕಲಬುರಗಿ ಜಿಲ್ಲೆ ಅಭಿವೃದ್ಧಿಗೆ ಮತ್ತೆಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಅಂದ್ರೆ ವೋಟ್ ಹಾಕ್ತಾರೆ. ಶಾಸಕರಿಗೆ ಹೇಳ್ತಾನೆ, ನೀವು ಹೇಳಾಗಿಲ್ಲಿ ಯಾರು ನಡೆಯಲ್ಲ, ನೀವು ಹೇಳ್ದಂಗ ಯಾರು ವೋಟರ್ಸ್ ಏನಪ್ಪ ಅಂದ್ರೆ ಗುಲಾಮರಿ. ಈಗ ನೀವು ನಿಮ್ದೇನಪ್ಪ ಅಂದ್ರೆ ನೀವು ಹಿಂದಿನ ಸರ್ಕಾರದಲ್ಲಿ ಬಹಳ ದೊಡ್ಡ ಎಲ್ಲ ಕೆಲಸಗಳು ಹಗರಣ ಮಾಡಿದ್ರಿ. ಒಂದೇ ಡಿಪಾರ್ಟ್ಮೆಂಟ್ ಆಗಿಲ್ಲ, ಕ್ಷೇತ್ರ ಜನರಿಗೆ ಎಲ್ಲ ಅರಿವಾಗಿದೆ. ನೀವೇನು ಮಾಡಾತ್ರಿ, PRಗೆ ಆಗಲಿ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ದಾಗ ಎಷ್ಟು ಹೋಲ್ಸೇಲ್ ಮಾಡಿ ಎಷ್ಟು ಎಲ್ಲ ಕೆಲಸ ಮಾಡಿದ್ರಿ. ಎಲ್ಲ ಏನಪ್ಪ ಅಂದ್ರೆ ಇವತ್ತು ಮುಸ್ತುವಾರಿ ಸಚಿವರು ಗಮನಕ್ಕೆ ಬಂದದ ಎಲ್ಲ ಮಾಹಿತಿ ಕೇಳದ ನಾವು ದೇವರಿಗೆ ಮತ್ತು ಇವೆಲ್ಲ ಸಬ್ಸಿಡಿ ಸ್ಕೀಮ್ನಲ್ಲಿ ನೀವು ಹಿಂದೇನು ಕಾರ್ಯಕರ್ತರ ಹೆಸರಿಗೆ ಏನು ಕಾರ್ಗಳು ಬಂದಿವೆ, ಗಾಡಿಗಳು ಬಂದಿವೆ, ಸಬ್ಸಿಡಿಗಳು ಬಂದವಲ್ಲ,